ಈ ಕಡೆ ಕಾಂಗ್ರೆಸ್ ಹೊತ್ತಿ ಉರಿತಾ ಇದೆ, ಆ ಕಡೆ ಬಿಜೆಪಿ ಕೂಡ ಹೊತ್ತಿ ಉರಿತಾ ಇದೆ. ವಾಡಿಕೆಯಂತೆ ಯತ್ನಾಳ್ ಗೌಡರು ಮತ್ತು ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ರು. ನೆಹರು ವಿರುದ್ಧ ಕೂಡ ಒಂದು ಬಾಂಬ್ ಸಿಡಿಸಲಾಯಿತು. ಏನದು ಬನ್ನಿ ರಿಪೋರ್ಟ್ ನೋಡೋಣ. ಇನ್ನೂ ನಿಲ್ಲುತ್ತಿಲ್ಲ ಯತ್ನಾಳ್ ವಿಜಯೇಂದ್ರ ಯುದ್ಧ. ಯಡಿಯೂರಪ್ಪನ ಮಗ ಓರ್ವ ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ ಮುಖ್ಯಮಂತ್ರಿ. ಇದು ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು. ನಿಮಗೆ ತಾಕತ್ತಿತ್ತು ಅಂದ್ರೆ ವಿಜಯೇಂದ್ರ ಏನ್ ಮಾಡಿದ್ರು ಡೋಂಟ್ ಕೇರ್. ನಿಮ್ಮ ವಿರುದ್ಧ ಆಪ್ತಗಳ ಸಭೆ ಮಾಡ್ತಿದ್ರಂತ ವಿಜಯೇಂದ್ರ. ಬೇಕಾದ ಮಾಡಲಿ ಸಭೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಮಾಡಲಿ. ಬೇಕಾದ್ರೆ ಅಮೇರಿಕ ಅಧ್ಯಕ್ಷನ ಕರೆದು ಮಾತಾಡಿ ಏನಾಗೋದೇನೆ. ಕಾಂಗ್ರೆಸ್ ಜೊತೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್. ಟಾರ್ಗೆಟ್ ಅವ್ರು ನಮ್ಮನ್ನು ಮಾಡ್ಲಕತ್ತಲ್ಲ, ಸಿಟಿ ರವಿನ ನನ್ನ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಕತ್ತಾರೆ. ಆದ್ರೆ ವಿಜಯೇಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು. ಎಷ್ಟು ಒಳ್ಳೆ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ. ರಮೇಶ್ ಸಿಡಿ ಮಾಡಿದ್ದೆ ವಿಜಯೇಂದ್ರ. ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ, ಅವ್ರಿಗೇನು ತೊಂದರೆ ಕೊಟ್ಟ ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ ಡಿ ಕೆ ಶಿವಕುಮಾರು ವಿಜೇಂದ್ರ ಇಬ್ಬರದು ಸಿಡಿ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿದು ಮಾಡಿದ್ದು. ಗಾಂಧೀಜಿ ಹತ್ಯೆ ಹಿಂದೆ ನೆಹರು ಕೈವಾಡ. ಗಾಂಧಿಯ ಶರೀರದಲ್ಲಿ 3 ಗೋಲಿ ಅದು. ಒಂದು ಗೋಲಿ ನಾಥುರಾಮ್ ಗೋಡ್ಸೆ ಅಂತ, ಇದನ್ನು ಒಪ್ತಾರೆ, ಕೋರ್ಟ್ನಾಗೆ ಆಗೈತಿ. ಇನ್ನು 2 ಗೋಲಿ ಯಾರು ಹೊಡೆದ್ರು? ನೆಹರು ಹೊಡ್ಸದ? ನಮಗೆ ಸಮಸ್ಯೆ ಐತಿ, ಜವಾಹರ್ಲಾಲ್ ನೆಹರೂನೇ ಗಾಂಧಿನ ಹೊಡ್ಸದ. ಯಾಕಂದ್ರೆ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕು ಅನ್ನೋಂಥದ್ದಿತ್ತು. ಅದಕ್ಕೆ ಗಾಂಧಿನ ಹೊಡ್ಸದವರು ಗೋಡ್ಸೆನ ಗೋಲಿಗೆ ಗುಂಡಿಗೆ ಪ್ರಾಣ ಹೋಗಿಲ್ಲ. ಇನ್ನು 2 ಗುಂಡುಗಳವು ಯಾರು? ವಿಜಯೇಂದ್ರ ರಾಜೀನಾಮೆ ಕೊಡಿಸಲೇಬೇಕು. ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮುಗಿಸೋಕೆ ಯತ್ನಾಳ್ ಪಣ ತೊಟ್ಟಿರುವುದಂತೂ ಸತ್ಯ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಈ ಕಡೆ ಕಾಂಗ್ರೆಸ್ ಹೊತ್ತಿ ಉರಿತಾ ಇದೆ, ಆ ಕಡೆ ಬಿಜೆಪಿ ಕೂಡ ಹೊತ್ತಿ ಉರಿತಾ ಇದೆ. ವಾಡಿಕೆಯಂತೆ ಯತ್ನಾಳ್ ಗೌಡರು ಮತ್ತು ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ರು. ನೆಹರು ವಿರುದ್ಧ ಕೂಡ ಒಂದು ಬಾಂಬ್ ಸಿಡಿಸಲಾಯಿತು. ಏನದು ಬನ್ನಿ ರಿಪೋರ್ಟ್ ನೋಡೋಣ. ಇನ್ನೂ ನಿಲ್ಲುತ್ತಿಲ್ಲ ಯತ್ನಾಳ್ ವಿಜಯೇಂದ್ರ ಯುದ್ಧ. ಯಡಿಯೂರಪ್ಪನ ಮಗ ಓರ್ವ ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ ಮುಖ್ಯಮಂತ್ರಿ. ಇದು ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು. ನಿಮಗೆ ತಾಕತ್ತಿತ್ತು ಅಂದ್ರೆ ವಿಜಯೇಂದ್ರ ಏನ್ ಮಾಡಿದ್ರು ಡೋಂಟ್ ಕೇರ್. ನಿಮ್ಮ ವಿರುದ್ಧ ಆಪ್ತಗಳ ಸಭೆ ಮಾಡ್ತಿದ್ರಂತ ವಿಜಯೇಂದ್ರ. ಬೇಕಾದ ಮಾಡಲಿ ಸಭೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಮಾಡಲಿ. ಬೇಕಾದ್ರೆ ಅಮೇರಿಕ ಅಧ್ಯಕ್ಷನ ಕರೆದು ಮಾತಾಡಿ ಏನಾಗೋದೇನೆ. ಕಾಂಗ್ರೆಸ್ ಜೊತೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್. ಟಾರ್ಗೆಟ್ ಅವ್ರು ನಮ್ಮನ್ನು ಮಾಡ್ಲಕತ್ತಲ್ಲ, ಸಿಟಿ ರವಿನ ನನ್ನ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಕತ್ತಾರೆ. ಆದ್ರೆ ವಿಜೇಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು. ಎಷ್ಟು ಒಳ್ಳೆ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ. ರಮೇಶ್ ಸಿಡಿ ಮಾಡಿದ್ದೆ ವಿಜಯೇಂದ್ರ. ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ, ಅವ್ರಿಗೇನು ತೊಂದರೆ ಕೊಟ್ಟ ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ ಡಿ ಕೆ ಶಿವಕುಮಾರು ವಿಜೇಂದ್ರ ಇಬ್ಬರದು ಸಿಡಿ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿದು ಮಾಡಿದ್ದು. ಗಾಂಧೀಜಿ ಹತ್ಯೆ ಹಿಂದೆ ನೆಹರು ಕೈವಾಡ. ಗಾಂಧಿಯ ಶರೀರದಲ್ಲಿ 3 ಗೋಲಿ ಅದು. ಒಂದು ಗೋಲಿ ನಾಥುರಾಮ್ ಗೋಡ್ಸೆ ಅಂತ, ಇದನ್ನು ಒಪ್ತಾರೆ, ಕೋರ್ಟ್ನಾಗೆ ಆಗೈತಿ. ಇನ್ನು 2 ಗೋಲಿ ಯಾರು ಹೊಡೆದ್ರು? ನೆಹರು ಹೊಡ್ಸದ? ನಮಗೆ ಸಮಸ್ಯೆ ಐತಿ, ಜವಾಹರ್ಲಾಲ್ ನೆಹರೂನೇ ಗಾಂಧಿನ ಹೊಡ್ಸದ. ಯಾಕಂದ್ರೆ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕು ಅನ್ನೋಂಥದ್ದಿತ್ತು. ಅದಕ್ಕೆ ಗಾಂಧಿನ ಹೊಡ್ಸದವರು ಗೋಡ್ಸೆನ ಗೋಲಿಗೆ ಗುಂಡಿಗೆ ಪ್ರಾಣ ಹೋಗಿಲ್ಲ. ಇನ್ನು 2 ಗುಂಡುಗಳವು ಯಾರು? ವಿಜಯೇಂದ್ರ ರಾಜೀನಾಮೆ ಕೊಡಿಸಲೇಬೇಕು. ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮುಗಿಸೋಕೆ ಯತ್ನಾಳ್ ಪಣ ತೊಟ್ಟಿರುವುದಂತೂ ಸತ್ಯ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.
ಈ ಕಡೆ ಕಾಂಗ್ರೆಸ್ ಹೊತ್ತಿ ಉರಿತಾ ಇದೆ, ಆ ಕಡೆ ಬಿಜೆಪಿ ಕೂಡ ಹೊತ್ತಿ ಉರಿತಾ ಇದೆ. ವಾಡಿಕೆಯಂತೆ ಯತ್ನಾಳ್ ಗೌಡ್ರು ಮತ್ತು ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ರು. ನೆಹರು ವಿರುದ್ಧ ಕೂಡ ಒಂದು ಬಾಂಬ್ ಸಿಡಿಸಲಾಯಿತು. ಏನದು ಬನ್ನಿ ರಿಪೋರ್ಟ್ ನೋಡೋಣ. ಇನ್ನೂ ನಿಲ್ಲುತ್ತಿಲ್ಲ ಯತ್ನಾಳ್ ವಿಜಯೇಂದ್ರ ಯುದ್ಧ. ಯಡಿಯೂರಪ್ಪನ್ ಮಗ ಓರ್ವ ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ ಮುಖ್ಯಮಂತ್ರಿ. ಇದು ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು. ನಿಮಗೆ ತಾಕತ್ತಿತ್ತು ಅಂದ್ರೆ ವಿಜಯೇಂದ್ರ ಏನ್ ಮಾಡಿದ್ರು ಡೋಂಟ್ ಕೇರ್. ನಿಮ್ಮ ವಿರುದ್ಧ ಆಪ್ತರೆಲ್ಲ ಸಭೆ ಮಾಡ್ತಿದ್ರಂತ ವಿಜಯೇಂದ್ರ. ಬೇಕಾದ ಮಾಡಲಿ ಸಭೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಮಾಡಲಿ. ಬೇಕಾದ್ರೆ ಅಮೇರಿಕ ಅಧ್ಯಕ್ಷನ ಕರೆದು ಮಾತಾಡಿ ಏನಾಗೋದೇನೆ. ಕಾಂಗ್ರೆಸ್ ಜೊತೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್. ಟಾರ್ಗೆಟ್ ಅವ್ರು ನಮ್ಮನ್ನು ಮಾಡ್ಲಕತ್ತಲ್ಲನ ಸಿಟಿ ರವಿನ ನನ್ನ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಕತ್ತಾರೆ. ಆದ್ರೆ ವಿಜಯೇಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು. ಎಷ್ಟು ಒಳ್ಳೆ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ. ರಮೇಶ್ ಸಿಡಿ ಮಾಡಿದ್ದೆ ವಿಜಯೇಂದ್ರ. ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ. ಅವ್ರಿಗೇನು ತೊಂದರೆ ಕೊಟ್ಟ ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ ಡಿ ಕೆ ಶಿವಕುಮಾರು ವಿಜೇಂದ್ರ ಇಬ್ಬರದು ಸಿಡಿ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿದು ಮಾಡಿದ್ದು. ಗಾಂಧೀಜಿ ಹತ್ಯೆ ಹಿಂದೆ ನೆಹರು ಕೈವಾಡ. ಗಾಂಧಿಯ ಶರೀರದಲ್ಲಿ 3 ಗೋಲಿ ಅದು. ಒಂದು ಗೋಲಿ ನಾಥುರಾಮ್ ಗೋಡ್ಸೆ ಅಂತ ಇದನ್ನು ಒಪ್ತಾರೆ, ಕೋರ್ಟ್ನಾಗೆ ಆಗೈತಿ. ಇನ್ನು 2 ಗೋಲಿ ಯಾರು ಹೊಡೆದ್ರು? ನೆಹರು ಹೊಡ್ಸದ? ನಮಗೆ ಸಮಸ್ಯೆ ಐತಿ ಜವಾಹರ್ಲಾಲ್ ನೆಹರೂನೇ ಗಾಂಧಿನ ಹೊಡ್ಸದ. ಯಾಕಂದ್ರೆ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕು ಅನ್ನೋಂಥದ್ದಿತ್ತು. ಅದಕ್ಕೆ ಗಾಂಧಿನ ಹೊಡ್ಸದವರು ಗೋಡ್ಸೆನ ಗೋಲಿಗೆ ಗುಂಡಿಗೆ ಪ್ರಾಣ ಹೋಗಿಲ್ಲ. ಇನ್ನು 2 ಗುಂಡುಗಳವು ಯಾರು? ವಿಜಯೇಂದ್ರ ರಾಜೀನಾಮೆ ಕೊಡಿಸಲೇಬೇಕು. ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮುಗಿಸೋಕೆ ಯತ್ನಾಳ್ ಪಣ ತೊಟ್ಟಿರುವುದಂತೂ ಸತ್ಯ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಈ ಕಡೆ ಕಾಂಗ್ರೆಸ್ ಹೊತ್ತಿ ಉರಿತಾ ಇದೆ, ಆ ಕಡೆ ಬಿಜೆಪಿ ಕೂಡ ಹೊತ್ತಿ ಉರಿತಾ ಇದೆ. ವಾಡಿಕೆಯಂತೆ ಯತ್ನಾಳ್ ಗೌಡ್ರು ಮತ್ತು ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ರು. ನೆಹರು ವಿರುದ್ಧ ಕೂಡ ಒಂದು ಬಾಂಬ್ ಸಿಡಿಸಲಾಯಿತು. ಏನದು ಬನ್ನಿ ರಿಪೋರ್ಟ್ ನೋಡೋಣ. ಇನ್ನೂ ನಿಲ್ಲುತ್ತಿಲ್ಲ ಯತ್ನಾಳ್ ವಿಜಯೇಂದ್ರ ಯುದ್ಧ. ಯಡಿಯೂರಪ್ಪನ್ ಮಗ ಓರ್ವ ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ ಮುಖ್ಯಮಂತ್ರಿ. ಇದು ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು. ನಿಮಗೆ ತಾಕತ್ತಿತ್ತು ಅಂದ್ರೆ ವಿಜಯೇಂದ್ರ ಏನ್ ಮಾಡಿದ್ರು ಡೋಂಟ್ ಕೇರ್. ನಿಮ್ಮ ವಿರುದ್ಧ ಆಪ್ತರೆಲ್ಲ ಸಭೆ ಮಾಡ್ತಿದ್ರಂತ ವಿಜಯೇಂದ್ರ. ಬೇಕಾದ ಮಾಡಲಿ ಸಭೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಮಾಡಲಿ. ಬೇಕಾದ್ರೆ ಅಮೇರಿಕ ಅಧ್ಯಕ್ಷನ ಕರೆದು ಮಾತಾಡಿ ಏನಾಗೋದೇನೆ. ಕಾಂಗ್ರೆಸ್ ಜೊತೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್. ಟಾರ್ಗೆಟ್ ಅವ್ರು ನಮ್ಮನ್ನು ಮಾಡ್ಲಕತ್ತಲ್ಲನ ಸಿಟಿ ರವಿನ ನನ್ನ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಕತ್ತಾರೆ. ಆದ್ರೆ ವಿಜೇಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು. ಎಷ್ಟು ಒಳ್ಳೆ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ. ರಮೇಶ್ ಸಿಡಿ ಮಾಡಿದ್ದೆ ವಿಜಯೇಂದ್ರ. ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಹಿರಿಯ ನಾಯಕ. ಅವ್ರಿಗೇನು ತೊಂದರೆ ಕೊಟ್ಟ ವಿಜೇಂದ್ರ ಕೊಟ್ಟವ. ವಿಜೇಂದ್ರ ಮಾಡಿದಂಥದ್ದು ನೋಡಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ ಡಿ ಕೆ ಶಿವಕುಮಾರು ವಿಜೇಂದ್ರ ಇಬ್ಬರದು ಸಿಡಿ ಫ್ಯಾಕ್ಟ್ರಿ ಅಂತ ಹೇಳಿಲ್ಲ ಮೊದಲು. ಇವರಿಬ್ಬರು ಕೂಡ ರಮೇಶ್ ಜಾರಕಿಹೊಳಿದು ಮಾಡಿದ್ದು. ಗಾಂಧೀಜಿ ಹತ್ಯೆ ಹಿಂದೆ ನೆಹರು ಕೈವಾಡ. ಗಾಂಧಿಯ ಶರೀರದಲ್ಲಿ 3 ಗೋಲಿ ಅದು. ಒಂದು ಗೋಲಿ ನಾಥುರಾಮ್ ಗೋಡ್ಸೆ ಅಂತ ಇದನ್ನು ಒಪ್ತಾರೆ, ಕೋರ್ಟ್ನಾಗೆ ಆಗೈತಿ. ಇನ್ನು 2 ಗೋಲಿ ಯಾರು ಹೊಡೆದ್ರು? ನೆಹರು ಹೊಡ್ಸದ? ನಮಗೆ ಸಮಸ್ಯೆ ಐತಿ ಜವಾಹರ್ಲಾಲ್ ನೆಹರೂನೇ ಗಾಂಧಿನ ಹೊಡ್ಸದ. ಯಾಕಂದ್ರೆ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕು ಅನ್ನೋಂಥದ್ದಿತ್ತು. ಅದಕ್ಕೆ ಗಾಂಧಿನ ಹೊಡ್ಸದವರು ಗೋಡ್ಸೆನ ಗೋಲಿಗೆ ಗುಂಡಿಗೆ ಪ್ರಾಣ ಹೋಗಿಲ್ಲ. ಇನ್ನು 2 ಗುಂಡುಗಳವು ಯಾರು? ವಿಜಯೇಂದ್ರ ರಾಜೀನಾಮೆ ಕೊಡಿಸಲೇಬೇಕು. ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮುಗಿಸೋಕೆ ಯತ್ನಾಳ್ ಪಣ ತೊಟ್ಟಿರುವುದಂತೂ ಸತ್ಯ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.